ಎಸ್, ರಾತ್ರಿ ಪೂರ್ತಿ ಚೆನ್ನಮ್ಮ ಅವರ ಅಂತಿಮ ದರ್ಶನ. ಗೌಡರ ನಿವಾಸಕ್ಕೆ ಘಟಾನುಘಟಿ ರಾಜಕಾರಣಿಗಳು ಭೇಟಿಯನ್ನು ನೀಡುತ್ತಾ ಇದ್ದಾರೆ. ಬೊಮ್ಮಾಯಿ, ಜಿಟಿ ದೇವೇಗೌಡ ಪಕ್ಷಾತೀತವಾಗಿ ಚೆನ್ನಮ್ಮ ದರ್ಶನವನ್ನ ಪಡಿತಾ ಇದ್ದಾರೆ. ನಾಯಕರು ಕಂಬನಿಗರೆದು ಕುಟುಂಬಸ್ಥರಿಗೆ ಸಾಂತ್ವನವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ, ಸಾಂತ್ವನ ಹೇಳ್ತಾ ಇದ್ದಾರೆ. ದೇವೇಗೌಡ ಕುಮಾರಸ್ವಾಮಿಗೆ ನಾಯಕರ ಸಾಂತ್ವನ. ರಾತ್ರಿ ಪೂರ್ತಿ ಚೆನ್ನಮ್ಮ ಅವರ ಅಂತಿಮ ದರ್ಶನವನ್ನ ಮಾಡಿದ್ದಾರೆ ನಮ್ಮ ಘಟಾನುಘಟಿ ರಾಜಕಾರಣಿಗಳು. ಬೊಮ್ಮಾಯಿ, ಜಿಟಿ ದೇವೇಗೌಡ, ಜಮೀರ್ ಅಹ್ಮದ್ ಖಾನ್, ಹೀಗೆ ಯಾವುದೇ ಪಕ್ಷ ಅಂತನೂ ನೋಡದೆ ಎಲ್ಲರೂ ಕೂಡ ಚೆನ್ನಮ್ಮ ಅವರ ಅಂತಿಮ ದರ್ಶನವನ್ನ ಪಡಿತಾ ಇದ್ದಾರೆ. ಕುಗ್ಗಿ ಹೋದಂತಹ ಕುಟುಂಬಕ್ಕೆ ಸಾಂತ್ವನ ಹೇಳ್ತಾ ಇದ್ದಾರೆ. ಮಕ್ಕಳಂತೆ ಅಳ್ತಾ ಇರುವ ಎಚ್ ಡಿ ದೇವೇಗೌಡರನ್ನ ಸಮಾಧಾನ ಮಾಡ್ತಾ ಇದ್ದಾರೆ. ನಿನ್ನೆ ರಾತ್ರಿ ಎಲ್ಲ ಘಟಾನುಘಟಿ ರಾಜಕೀಯ ನಾಯಕರು ವಿಚಾರ ಗೊತ್ತಾಗ್ತಿದ್ದ ಹಾಗೇನೆ ತಕ್ಷಣ ಹೊರಟು ಬಂದಿದ್ದಾರೆ. ಯಾಕಂದ್ರೆ ಚೆನ್ನಮ್ಮ ಅವರ ಹೃದಯ ಅವರು ನೋಡ್ಕೊಳ್ತಾ ಇದ್ದಂತಹ ರೀತಿ ಹಾಗಿತ್ತು. ಎಲ್ಲರನ್ನೂ ಕೂಡ ಅಷ್ಟೇ ನಗುಮುಖದಿಂದ, ವಿಶಾಲ ಹೃದಯದಿಂದ ತಮ್ಮ ಮನೆಗೆ ಬರಮಾಡ್ಕೊಂಡಂಥವ್ರು. ಯಾವುದೇ ರಾಜಕೀಯದ ಭೇದ ಭಾವ ಇಲ್ಲದೆ ಇಲ್ಲ. ಅವರು ಆ ರಾಜಕೀಯದವರು, ಇವರು ಈ ರಾಜಕೀಯದವರು, ಇವರು ಆ ಪ್ರಾಪರ್ಟಿ, ಇದು ಅದು ಏನನ್ನೂ ಕೂಡ ಲೆಕ್ಕ ಹಾಕದೆ ಮನೆಗೆ ಬಂದಂತಹ ಅತಿಥಿಗಳನ್ನ ಅಥವಾ ಮಾತನಾಡಿಸೋದಕ್ಕೆ ಸಿಕ್ಕಂತಹ ಬಂಧುಗಳನ್ನ, ಅತಿಥಿಗಳನ್ನ ಅಷ್ಟೇ ಪ್ರೀತಿಯಿಂದ, ಆದರದಿಂದ ಮಾತನಾಡಿಸ್ತಾ ಇದ್ದಂತಹ ಮಹಾತಾಯಿ. ಅಂತಹ ಮಹಾತಾಯಿಯನ್ನ ಅಂತಿಮವಾಗಿ ನೋಡ್ಲಿಕ್ಕೆ, ಹಾಗೆಯೇ ದೇವೇಗೌಡರ ಕುಟುಂಬಕ್ಕೆ ಸಾಂತ್ವನ ತಿಳಿಸ್ಲಿಕ್ಕೆ ರಾತ್ರೋರಾತ್ರಿ ಘಟಾನುಘಟಿ ರಾಜಕಾರಣಿಗಳು ದೇವೇಗೌಡರ ಕುಟುಂಬಕ್ಕೆ ಭೇಟಿಯನ್ನ ನೀಡುತ್ತಾ ಇರೋದು ನೀವು ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಿ. ರಾತ್ರಿ ಆದರೂ ಕೂಡ ಅಲ್ಲಿನ ಜನಜಂಗುಳಿ ಹೇಗಿದೆ ಅಂತ ಅಂದ್ರೆ, ಇಲ್ಲ ಇವರು ನಮ್ಮ ತಾಯಿಯನ್ನ ನಾವು ಹೇಗೆ ಕಳಿಸ್ಕೊಡೋದು, ಇಂಥ ಮಹಾತಾಯಿಯನ್ನ, ಜೊತೆಗೆ ಅವರ ಅಂತಿಮ ದರ್ಶನಕ್ಕೆ, ಜೊತೆಗೆ ದೇವೇಗೌಡರ ಕುಟುಂಬಕ್ಕೆ ಸಾಂತ್ವನ ತಿಳಿಸಲಿಕ್ಕೆ ಜನಸ್ತೋಮ ಮುಗಿಬಿದ್ದಿದೆ. ಈಗಾಗಲೇ ರಾಜಕೀಯ ಘಟಾನುಘಟಿಗಳು ಕೂಡ ದೌಡಾಯಿಸ್ತಾ ಇದ್ದಾರೆ. ನೀವು ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇರೋ ಹಾಗೆ ಜಿಟಿ ದೇವೇಗೌಡರು, ಜಮೀರ್ ಅಹ್ಮದ್ ಖಾನ್, ಹಾಗೆಯೇ ಬೊಮ್ಮಾಯಿ ಅವರು ಎಲ್ಲರೂ ಕೂಡ ದೌಡಾಯಿಸ್ತಾ ಇದ್ದಾರೆ ದೇವೇಗೌಡರ ನಿವಾಸಕ್ಕೆ. ತಮ್ಮನ್ನ ತಾವು ರಾಜಕೀಯದಲ್ಲಿದ್ದಾಗ, ತಾವು ದೇವೇಗೌಡರ ಮನೆಗೆ ಬಂದಾಗ ತಮ್ಮನ್ನ ಆ ತಾಯಿ ಪ್ರೀತಿಯಿಂದ ಬರಮಾಡ್ಕೊಂಡಿದ್ರಲ್ಲ, ತಮ್ಮನ್ನ ಆ ತಾಯಿ ಅಷ್ಟೇ ತಾಯಿಯ ಕರುಳಿನಿಂದ, ಆ ಕನಿಕರದಿಂದ ಊಟ ಆಯ್ತಾ ಅಂತ ಕೇಳಿದ್ರಲ್ಲ, ಆ ಸಂದರ್ಭ, ಆ ಒಂದು ಸನ್ನಿವೇಶ ಅವರನ್ನ ಇನ್ನಷ್ಟು ದುಃಖಿತರನ್ನಾಗಿ ಮಾಡ್ತಾ ಇದೆ. ಈಗಾಗಲೇ ಹಲವಾರು ರಾಜಕೀಯ ಘಟಾನುಘಟಿಗಳು ತಾಯಿ ಚೆನ್ನಮ್ಮ ಅವರ ಅಂತಿಮ ದರ್ಶನವನ್ನ ಮಾಡಿದ್ದಾರೆ. ಇನ್ನಷ್ಟು ರಾಜಕೀಯ ನಾಯಕರು ಬಂದು ಅಂತಿಮ ದರ್ಶನವನ್ನ ಮಾಡಲಿದ್ದಾರೆ. ಎಲ್ಲರೂ ಕೂಡ ಒಟ್ಟಿನಲ್ಲಿ ತಾಯಿ ಚೆನ್ನಮ್ಮ ಅವರ ಅಂತಿಮ ದರ್ಶನಕ್ಕೆ ಬೇರೆ ಬೇರೆ ಕಡೆಗಳಲ್ಲಿ ಇದ್ದರೂ ಕೂಡ ದೌಡಾಯಿಸ್ತಾ ಇದ್ದಾರೆ ಮನೆಯ ಕಡೆಗೆ, ಪದ್ಮನಾಭನಗರದ ಕಡೆಗೆ.